ಪಾಕಿಸ್ತಾನದಲ್ಲಿ ರಕ್ತದೋಕುಳಿ ನಡೆದಿದೆ. ಪಾಕ್ನ ಖೈಬರ್ ಪಖ್ತೂನ್ಖವಾದಲ್ಲಿ ನಡೆದ ಆತ್ಮಹತ್ಯಾ ದಾಳಿಯಲ್ಲಿ 12 ಸೇನಾ ಸಿಬ್ಬಂದಿ, 2 ಪೊಲೀಸರು ಮತ್ತು ಅರಣ್ಯ ಇಲಾಖೆಯ ಮಾಜಿ ಸರ್ಕಾರಿ ಅಧಿಕಾರಿ ಸೇರಿದಂತೆ 15 ಜನರು ಸಾವನ್ನಪ್ಪಿದ್ದು 12 ಮಂದಿ ಉಗ್ರರು ಹತ್ಯೆಯಾಗಿದ್ದಾರೆ. ಟ್ಯಾಂಕ್ ಜಿಲ್ಲೆಯಲ್ಲಿ ನಡೆದ ದಾಳಿಯಲ್ಲಿ ಭದ್ರತಾ ಪಡೆಗಳು 12 ಉಗ್ರರನ್ನ ಕೊಂದಿವೆ. ಇನ್ನು ದಾಳಿಕೋರರು ಭದ್ರತಾ ಗೋಡೆಗೆ ವಾಹನವನ್ನ ಡಿಕ್ಕಿ ಹೊಡೆಸಿದ್ದು, ಸ್ಫೋಟವು ಚೆಕ್ ಪಾಯಿಂಟ್ಗೆ ಗಂಭೀರವಾಗಿ ಹಾನಿಯನ್ನ ಉಂಟು ಮಾಡಿತು. ದಾಳಿಯ ಹೊಣೆಯನ್ನ ಯಾವುದೇ ಗುಂಪು ತಕ್ಷಣ ಹೊತ್ತುಕೊಂಡಿಲ್ಲ. ಆದರೆ ಇಸ್ಲಾಮಿಕ್ ಭಯೋತ್ಪಾದಕ ಗುಂಪು ತೆಹರೀಕ್-ಇ-ತಾಲಿಬಾನ್ ಪಾಕಿಸ್ತಾನ್ ಈ ಪ್ರದೇಶದಲ್ಲಿ ಗಣನೀಯ ಪ್ರಭಾವವನ್ನು ಹೊಂದಿದೆ. ಖೈಬರ್ ಪಖ್ತೂನ್ಖ್ವಾ ಮತ್ತು ದಕ್ಷಿಣ ಗಡಿ ಪ್ರಾಂತ್ಯದ ಬಲೂಚಿಸ್ತಾನದಲ್ಲಿ ಹೆಚ್ಚುತ್ತಾ ಇರುವ ದಾಳಿಗಳಿಗೆ ಅಫ್ಘಾನಿಸ್ತಾನದಿಂದ ಹುಟ್ಟಿಕೊಂಡ ಬಂಡಾಯವೇ ಕಾರಣ ಅಂತ ಹೇಳಿ ಪಾಕಿಸ್ತಾನ್ ಈ ಹಿಂದೆ ಆರೋಪವನ್ನ ಮಾಡಿತ್ತು. ತಾಲಿಬಾನ್ ಸರ್ಕಾರ ಅಫ್ಘಾನ್ ಈ ಆರೋಪವನ್ನ ನಿರಾಕರಿಸಿತ್ತು. ಈ ಉದ್ವಿಗ್ನತೆಯ ನಡುವೆ ಪಾಕಿಸ್ತಾನದಲ್ಲಿ ರಕ್ತದೋಕುಳಿ ನಡೆದಿದೆ.